ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ನಿಮ್ಮನ್ನ ಒಂದು ಹೊಸ ಜಾಗ ಕರ್ಕೊಂಡ್ಬಂದಿದ್ದೀನಿ. ಇವತ್ತು ನಾನು ವಿಡಿಯೋ ಮಾಡ್ತಿರೋದು ಫುಡ್ ಬಗ್ಗೆನೂ ಅಲ್ಲ ಮತ್ತು ಟ್ರಾವೆಲ್ ಬಗ್ಗೆನೂ ಅಲ್ಲ. ನಾನಿವಾಗ ಇರೋವಂಥದ್ದು ಭತ್ತದ ನಾಡು ಅಂತಲೇ ಫೇಮಸ್ ಆಗಿರುವಂಥ ಸಿರುಗುಪ್ಪದಲ್ಲಿ ಅರೌಂಡ್ 115ರಿಂದ 120 ರೈಸ್ ಮಿಲ್ ಇದೆ ಅಂತ ಕೇಳ್ಪಟ್ಟೆ ನಾನು. ಸೊ ನಿಮಗೆ ಯಾಕೆ ಒಂದು ರೈಸ್ ಮಿಲ್ ಫ್ಯಾಕ್ಟ್ರಿನ ತೋರಿಸ್ಬಾರ್ದು ಅಂದ್ಬಿಟ್ಟು ಈ ಒಂದು ವಿಡಿಯೋ ಪ್ಲ್ಯಾನ್ ಮಾಡಿದ್ದೀನಿ. ಸೊ ರೈಸ್ ಮಿಲ್ ಅವ್ರ ಹತ್ರ ಪರ್ಮಿಷನ್ ಕೇಳಿ ಸೊ ಈಗ ರೈಸ್ ಮಿಲ್ ಒಳಗಡೆ ಹೋಗೋಣ. ಸೊ ಫಸ್ಟ್ ಏನು ಅಂತ ಹೇಳಿದ್ರೆ ಇಲ್ಲಿರೋವಂಥದ್ದೆಲ್ಲ ಭತ್ತ ಇದೆ. ಆ್ಯಕ್ಚುಲಿ ನೀವು ನೋಡ್ತಾ ಇದ್ದೀರಾ, ಸೊ ಈ ಭತ್ತ ಡೈರೆಕ್ಟಾಗಿ ಹೊಲದಿಂದ ಬಂದು ಪ್ಯಾಕ್ ಆಗಿ ಬಂದಿರೋವಂಥ ಭತ್ತಗಳು. ಸೊ ಈ ಭತ್ತನ ಅವರು ತಗೊಂಡು ಒಳಗಡೆ ಹೋಗ್ತಾ ಇದ್ದಾರೆ. ಒಳಗಡೆ ತೊಗೊಂಡೋಗಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಅದ್ರ ಜೊತೆಗೆ ಏನು ಅಂತ ಹೇಳ್ತಾ ಇದ್ದೀನಿ, ಅವರು ಒಳಗಡೆ ತೊಗೊಂಡೋಗಿ ಏನು ಮಾಡ್ತಿದ್ದಾರೆ ಅಂತ ಹೇಳೋಕ್ಕೆ ಮುಂಚೆ ಸೊ ಇನ್ನೂ ಕೂಡ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ಹೋಗಿ. ಸೊ ಇದೆಲ್ಲ ಏನು ಅಂತ ಹೇಳಿದ್ರೆ ಅಕ್ಕಿನ ಕ್ಲೀನ್ ಮಾಡುವಂಥ ಜಾಗ. ನೆಲ್ಲಲ್ಲಿ ಏನಾಗುತ್ತೆ, ಬೇರೆ ಬೇರೆ ಏನೋ ಕಲ್ಲು ಅವು ಇವೆಲ್ಲ ಸೇರ್ಕೊಂಡಿರುತ್ತೆ, ಕಸ ಎಲ್ಲ. ಸೊ ಅದನ್ನೆಲ್ಲ ಕ್ಲೀನ್ ಮಾಡುವಂಥ ಜಾಗ. ಫುಲ್ ಧೂಳಿದೆ, ನಾನು ಒಳಗಡೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇದೆಲ್ಲ ನೋಡ್ಬೋದು ನೀವು, ಮಷಿನ್ ಇದೆ. ಸೊ ಅಲ್ಲಿ ಹಾಕಿದ್ದಾರೆ ಕ್ಲೀನರ್ ಅಂತ. ಮೇನ್ಲಿ ಇದು ಕ್ಲೀನಿಂಗ್ ಮಷಿನ್ ಇದೆ ಆ್ಯಕ್ಚುಲಿ. ಸೊ ಇಲ್ಲಿಂದ ಈ ಕಡೆ ಬಂದರೆ ಇಲ್ಲೂ ಅದೇನಾ. ಸೊ ಇದು ಕೂಡ ಕ್ಲೀನಿಂಗ್ ಮಷಿನೇ, ಅಕ್ಕಿನ ಕ್ಲೀನ್ ಮಾಡುವಂಥದ್ದು ಇವೆಲ್ಲ. ಸೊ ಇಲ್ಲೇನು ಅಂತ, ಇದು ಭತ್ತ ಅಲ್ವಾ ಇದು? ಸೊ ಬಂದಿರೋವಂಥ ಭತ್ತನ ಈ ರೀತಿ ಓಪನ್ ಮಾಡಿ ಅಲ್ಲಿ ಹಾಕ್ತಾ ಇದ್ದಾರೆ. ಪ್ಯೂರ್ ಭತ್ತ ಇದೆ ಆ್ಯಕ್ಚುಲಿ. ಈ ಭತ್ತನ ಇವಾಗ ಇವರು ಅದರೊಳಗಡೆ ಹಾಕ್ತಾ ಇದ್ದಾರೆ. ಇದು ರೈಸ್ ಬಾಯ್ಲರ್ ಇದೆ ಆ್ಯಕ್ಚುಲಿ. ಸೊ ಫಸ್ಟು ಇದರೊಳಗಡೆ ಬಿಸಿ ಆಗುತ್ತೆ ಆ್ಯಕ್ಚುಲಿ ರೈಸ್ ಇದರೊಳಗಡೆ ಬಿಸಿಯಾಗಿ ಮತ್ತು ಆ ಮೆಷಿನಲ್ಲೆಲ್ಲ ಹೋಗಿ ಕೋಲ್ಡ್ ಆಗ್ತಾ ಅದನ್ನು ಪಾಲಿಷ್ ಮಾಡ್ತಾ ಅದ್ರದ್ದು ಭತ್ತ ಎಲ್ಲ ಹೊಟ್ಟನ್ನು ತೆಗೆಯುತ್ತಾ ಶುರು ಆಗುತ್ತದೆ. ಸೊ ಇವಾಗ ಈ ಜಾಗದಲ್ಲಿ ಸೌಂಡ್ ಕಮ್ಮಿ ಇದೆ, ಬಟ್ ಆದರೂ ಹೇಳ್ತಾ ಇದ್ದೀನಿ. ಈ ಜಾಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಭತ್ತ ಒಳಗಡೆ ಹೋಗುತ್ತೆ. ಸೊ ಭತ್ತ ನೋಡಿ, ಇಲ್ಲಿ ಭತ್ತ ಇದೆ. ಬಂದು ಭತ್ತ ಇಲ್ಲಿ ಬೀಳುತ್ತೆ ಆ್ಯಕ್ಚುಲಿ. ಬಿದ್ದಿದ್ದಾದ್ಮೇಲೆ ಇದು ಒಳಗಿಂದ ಮೇಲೋಗುತ್ತೆ. ಮೇಲೋಗಿ ಈ ಮೆಷಿನ್ ಒಳಗಡೆ ಹೋಗುತ್ತೆ. ಅದು ಒಂದ್ಸತಿ ಪಾಲಿಷ್ ಮಾಡುತ್ತೆ, ಒಂದ್ಸತಿ ಲೈಕ್ ಅದನ್ನು ಯಾವ ಥರ ಅಂತ ಹೇಳಿದ್ರೆ ಉಜ್ಜುತ್ತೆ ಅದನ್ನು ರೈಸ್ನ. ಸೊ ಮಾಡ್ತಾ ಇನ್ನೂ ಆ ಕಡೆ ಎಲ್ಲ ಬೇರೆ ಬೇರೆ ಮೆಷಿನರೀಸ್ ಇದೆ, ಇಲ್ಲೆಲ್ಲ ಹೋಗುತ್ತೆ ಒಳಗಡೆ. ಸೊ ಆ ಕಡೆ ಹೋಗೋಣ ಇವಾಗ. ಅಲ್ಲಿ ಪೈಪಲ್ಲಿ ಮೇಲೆ ಹೋಗಿದ್ದು ಇಲ್ಲಿ ಬರುತ್ತೆ. ಒಳಗಡೆ ನೋಡ್ತಾ ಇರ್ಬೋದು, ಭತ್ತನ ಅದು ಪಾಲಿಷ್ ಮಾಡ್ತಾರೆ. ಇಲ್ಲಿ ಭತ್ತನ ಸ್ಯೂ ಮಾಡೋದಿದೆ ಆ್ಯಕ್ಚುಲಿ. ಏನು ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮಷೀನಲ್ಲಿ
ಭತ್ತದ ಹೊಟ್ಟು ಮತ್ತು ಅಕ್ಕಿ ಸಪ್ರೇಟ್ ಆಗುತ್ತೆ. ಇಲ್ಲಿ ಡಿವೈಡ್ ಆಗಿ ಇದರಲ್ಲಿ ಕೆಳಗಡೆ ಬರುತ್ತೆ. ಇದು ಒಂದು ಸೈಡ್ದು, ಇನ್ನೊಂದು ಸೈಡ್ದು ಈ ಥರ. ಸೊ ಇದನ್ನು ಕಂಪ್ಲೀಟ್ ಆಗಿಲ್ಲ, ಇದು ಅದು ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ರೈಸ್ ಅಂತ ಇದೆ, ಇಲ್ಲಿ ನೋಡಿ ಬೋರ್ಡ್ ಇದೆ ರೈಸ್ ಅಂತ, ಇಲ್ಲಿ ಮಿಕ್ಸ್ಚರ್ ಅಂತ ಇದೆ, ಇಲ್ಲಿ ಪ್ಯಾಡಿ ಅಂತ ಇದೆ. ಸೊ ಇಲ್ಲಿ ಪಾಲಿಶ್ ಆಗುತ್ತೆ ಆ್ಯಕ್ಚುಲಿ, ಬೀಳ್ತಾ ಇರೋದು. ಅದಾದಮೇಲೆ ಈಗ ಹಿಡ್ಕೊಂಡು ಇದ್ದಾರೆ. ಸೊ ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ಪಾಲಿಶ್ ಜಾಸ್ತಿ ಆಗಿದೆ ಈಗ ಆ್ಯಕ್ಚುಲಿ. ಓಕೆ, ಇದು ಒಂದು ಪಾರ್ಟ್ ಇದೆ ಆ್ಯಕ್ಚುಲಿ. ಇಲ್ಲಿಂದ ನೆಕ್ಸ್ಟು ಇಲ್ಲಿಗೆ ಬರುತ್ತೆ. ಸೊ ಇಲ್ಲೂ ಕೂಡ ಸೆಕೆಂಡ್ ಲೆವೆಲ್ ಆಫ್ ಪಾಲಿಶಿಂಗ್ ಇದು. ಇಲ್ಲಿ ನೋಡಿದಾಗ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ವೈಟ್ ಆಗಿದೆ ಇದು ಆ್ಯಕ್ಚುಲಿ. ಇದಾದಮೇಲೆ ಮೂರನೇ ಮೆಷಿನ್ ಹತ್ರ ಬರ್ತೀವಿ. ಇದು ಇನ್ನೂ ವೈಟ್ ಆಗಿದೆ ಅಕ್ಕಿ. ಸೂಪರ್ ಇದು ನೋಡಿ, ಇಲ್ಲಿ ಬರ್ತಾ ಇದೆ. ಇದಿದ್ದು ಪಾಲಿಶ್ ಆಗಿ ಕೆಳಗಡೆ ಹೋಗ್ತಾ ಇದೆ. ಸೊ ಅದಾದಮೇಲೆ ಈ ಕಡೆ ಬರ್ತೀವಿ. ಇಲ್ಲೇನಾಗುತ್ತೆ, ಫೈನ್ ಪಾಲಿಶ್ ಲಾಸ್ಟ್ ಇದು. ಸೊ ಇಲ್ಲಿ ಬಂದರೆ ಫೈನ್ ಪಾಲಿಶ್ ಇದು ಫೈನ್ ಪಾಲಿಶ್ ಇದೆ ಆ್ಯಕ್ಚುಲಿ. ಲಾಸ್ಟ್ ಪಾರ್ಟ್ ಇದೆ ಆ್ಯಕ್ಚುಲಿ. ಸೊ ಇವ್ರ ಕೈಯಲ್ಲಿ ನೋಡ್ಬೋದು, ಇದು ವೈಟ್ ಆಗಿದೆ. ಇದು ಯಾವ ರೈಸ್ ಇದು? ಸೋನಾ ಮಸೂರಿ. ಓಕೆ, ಇದು ಸೋನಾ ಮಸೂರಿ ರೈಸ್ ಇದೆ ಆ್ಯಕ್ಚುಲಿ. ನಾವಿಲ್ಲಿ ನೋಡ್ತಾ ಇರೋದು ಇದು ಫೈನ್ ಅಕ್ಕಿ ಇದು. ಸೊ ಇದ್ರೊಳಗಡೆ ನುಚ್ಚು ಕೂಡ ಸೇರ್ಕೊಂಡಿರುತ್ತೆ ಈ ಥರ ಚಿಕ್ಕದಾಗಿ. ಸೊ ಈ ನುಚ್ಚನ್ನ ಡಿಫ್ರೆಂಟ್ ಮಾಡುತ್ತೆ ಈ ಮಷೀನ್ ಆ್ಯಕ್ಚುಲಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಎಲ್ಲ ಈ ಥರ ಇದೆ. ಈ ನುಚ್ಚೆಲ್ಲ ಈ ಕಡೆ ಬರುತ್ತೆ. ಓಕೆ, ಸೊ ಈ ಮಷಿನ್ ಎರಡನ್ನೂ ಕೂಡ ಡಿವೈಡ್ ಮಾಡ್ತಾ ಹೋಗುತ್ತೆ. ಅದಾದಮೇಲೆ ಇಲ್ಲೊಂದು ಮತ್ತೊಂದು ಮಷಿನ್ ಇದೆ. ಓಕೆ, ಇದು ನುಚ್ಚನ್ನ ಸಪ್ರೇಟ್ ಮಾಡಿ ಬೇರೆ ಕಡೆ ಒಂದು ಕಡೆ ಮಾಡುತ್ತೆ. ಇಲ್ಲಿ ಅಕ್ಕಿನ ಮತ್ತೆ ಫೈನಲ್ ಅಕ್ಕಿ ಇದು. ಸೊ ಇದು ಫೈನಲ್ ಇದು ಆ್ಯಕ್ಚುಲಿ. ಇದು ಫೈನಲ್ ನುಚ್ಚು. ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ? ನುಚ್ಚು ಊಟ ಮಾಡ್ತಾರಲ್ಲ. ಹಾಂ, ಓಕೆ ಓಕೆ. ನುಚ್ಚು ಅಕ್ಕಿನ ಸಪ್ರೇಟಾಗಿ ಯೂಸ್ ಮಾಡ್ತಾರೆ. ಮೇ ಬಿ ದೋಸೆ ಇಡ್ಲಿಗೆಲ್ಲ ಕೂಡ ಹಾಕ್ತಾರೆ ಅಲ್ವಾ? ಓಕೆ, ಇದು ನಾರ್ಮಲ್ ಅಕ್ಕಿ ಇದು. ಇದು ಫೈನಲ್ ಅಕ್ಕಿ, ಇದು ಫೈನಲ್ ನುಚ್ಚು. ಸೊ ಇದು ಇವಾಗ ಪ್ಯಾಕಿಂಗ್ ಹೋಗುತ್ತೆ ಆ್ಯಕ್ಚುಲಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು. ಈ ಮಷಿನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಬಂದಿರೋ ಅಂಥ ಅಕ್ಕಿ ತೋರಿಸಿ, ಅದು ಓಕೆ, ಇಲ್ಲಿ ನೋಡ್ಬೋದು. ಇಲ್ಲಿ ಬಂದಿರೋವಂಥ ಅಕ್ಕಿ ಏನಾಗಿದೆ ಅಂದರೆ, ಕೆಲವು ವೈಟ್ ಆಗಿದೆ, ಕೆಲವು ಮೀಡಿಯಮ್ ವೈಟ್ ಇದೆ, ಕೆಲವು ಬ್ಲ್ಯಾಕ್ ಇದೆ. ಸೊ ಆ ಮಷಿನ್ ಏನು ಮಾಡುತ್ತೆ, ಈ ರೈಸ್ನ ಒಂದೊಂದು ಥರ ಇರೋದನ್ನೆಲ್ಲ ಸಪ್ರೇಟ್ ಮಾಡುತ್ತೆ. ಸಪ್ರೇಟ್ ಮಾಡಿ ಅದನ್ನು ಫೈನಲ್ ರೈಸ್ಗೆ ಈ ರೀತಿ ಕೊಡುತ್ತೆ.
ಸೊ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಸೊ ಈ ಥರ ಇದ್ದಿದ್ದನ್ನ ಈ ಥರ ಸಪ್ರೇಟ್ ಮಾಡುತ್ತೆ ರೈಸ್. ಸೊ ಅದಾದ್ಮೇಲೆ ಫೈನಲ್ ರೈಸ್ ಎಲ್ಲ ಆದಮೇಲೆ ಇಲ್ಲಿ ಬರ್ತಾ ಇದೆ ನೋಡಿ. ಇದು ಇವಾಗ ಪ್ಯಾಕಿಂಗ್ಗೆ ಹೋಗ್ತಿರೋಂಥ ರೈಸ್ ಇದೆ. ಆ್ಯಕ್ಚುಲಿ ಬರ್ತಾ ಇದೆ, ಫುಲ್ ವೈಟ್ ಆಗಿದೆ, ಸಕ್ಕದಾಗಿದೆ ಇದು ನೋಡಕ್ಕೆ. ಬಿಸಿ ಇದೆ ಆ್ಯಕ್ಚುಲಿ, ಒಳಗಡೆ ಹಾಕೋಣ. ಸೊ ಅಲ್ಲಿಂದ ಬಂದಿದ್ದು ಇಲ್ಲಿ ಪ್ಯಾಕ್ ಆಗುತ್ತೆ. ಎಷ್ಟು ಕೆ ಜಿ ಇದು? ಸೊ ಇದು ಮೇನ್ಲಿ 50 kg, ಇದು ಮೇನ್ಲಿ 50 kg ಚೀಲ. ಇದು ಹೀಗೆ ಪ್ಯಾಕಿಂಗ್ ಆಗ್ತಾ ಇದೆ. ವಿತಿನ್ ಸೆಕೆಂಡ್ಸಲ್ಲಿ ಪ್ಯಾಕ್ ಆಗುತ್ತೆ ನೋಡಿ. ಅಕ್ಕಿ ಬಂತು, ಮುಂದೆ ಹೋಗ್ತಾ ಇದೆ ಆ ಕಡೆ ಹೋಗಿ. ಸೊ ಇಲ್ಲಿ ಆ 50 kg ಚೀಲನ ಸ್ಟಿಚಿಂಗ್ ಮಾಡುತ್ತೆ ಈ ರೀತಿ. ಅದಾದ್ಮೇಲೆ ಲೋಡ್ಗೆ ಕಳಿಸ್ತಾರೆ ಸರ್. ಸೊ ನೀವು ನೋಡ್ತಿರ್ಬೋದು, ಇವೆಲ್ಲ ರೈಸ್ ಆಲ್ರೆಡಿ ಮಾಡಿ ಇಟ್ಟಿರೋ ಅಂಥದ್ದು. ಕೆಲವೆಲ್ಲ ಇದೆಲ್ಲ ಹೋಗೋಕ್ಕೆ ಅಂತ. ಇದೆಲ್ಲ ಬುಲೆಟ್ ರೈಸ್. ಇದು ಬೇರೆ ಬೇರೆ ರೈಸ್ಗಳಿದೆ. ಯಾವುದು ಕೋಲಮ್ ರೈಸ್, ಇದು ಕೋಲಮ್ ರೈಸ್, ಇದು ಬುಲೆಟ್ ರೈಸ್. ಸೊ ಎಲ್ಲದನ್ನು ಇದೇ ಮೆಷಿನರೀಸಲ್ಲೇ ಮಾಡೋದಲ್ವಾ? ಓಕೆ. ಸೊ ಇನ್ನೂ ತುಂಬ ಇದೆ ರೈಸ್ಗಳೆಲ್ಲ ಈ ಕಡೆಗೆ. ಇದೆಲ್ಲ ಪ್ಯಾಕ್ ಆಗಿ ಹೋಗುವಂಥದ್ದು ಆ್ಯಕ್ಚುಲಿ. ಸೊ ಇವರೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಕಂಪ್ಲೀಟ್ ಮಷಿನರಿ ಈ ಥರ ಇದೆ, ನೋಡ್ಬೋದು. ನೋಡಿದ್ರಲ್ವಾ, ಭತ್ತನ ಹೊಲದಿಂದ ತಂದ ಮೇಲೆ ಅದನ್ನು ಅಕ್ಕಿ ಮಾಡಿ ಪಾಲಿಷ್ ಮಾಡಿ ಪ್ಯಾಕ್ ಮಾಡಿ ಯಾವ ರೀತಿ ಅದನ್ನು ಪಾರ್ಸಲ್ ಮಾಡಿ ಕಳಿಸ್ತಾರೆ ಅಂತ. ಸೊ ಇದು ಮೇನ್ಲಿ ಏನು ಅಂತ ಹೇಳಿದ್ರೆ ಫಾರ್ಮ್ ಲ್ಯಾಂಡ್ ಟು ಯುವರ್ ಪ್ಲೇಟ್. ಓಕೆ. ಸೊ ಮೇನ್ಲಿ ಏನು ಅಂತ ಹೇಳಿದ್ರೆ ಇಲ್ಲಿ ಬೇರೆ ಬೇರೆ ರೀತಿಯಾದ ಅಕ್ಕಿನ ಇಲ್ಲಿ ತಯಾರು ಮಾಡ್ತಾರೆ. ಮೇ ಬಿ ಬುಲೆಟ್ ರೈಸ್ ಆಗಿರ್ಬೋದು, ಸೋನಾ ಮಸೂರಿ ಆಗಿರ್ಬೋದು, ಕೋಲಮ್ ಆಗಿರ್ಬೋದು, ಅಥವಾ ಬಾಯ್ಲ್ಡ್ ರೈಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ. ಸೊ ಅದೆಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ನ ನೀವು ನೋಡಿದ್ರಿ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ವಿಡಿಯೋ. ಈಗಲೂ ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿದ್ರೆ ಸಿರುಗುಪ್ಪದವರು ಆಗಿರಲಿ ಅಥವಾ ಯಾರೇ ಆಗಿರಲಿ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಇನ್ನು ಈ ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.